ಪ್ರತಿಯೊಂದರಲ್ಲೂ ಸಹ ಇವತ್ತು ಅಂಥದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದೀವಿ. ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ. ಇಲ್ಲಿವರೆಗೂ ಮಾಡಿಲ್ಲ, ಇನ್ ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮಗೆ ಕಳಿಸ್ತಾರೆ. ಎರಡನೇದು, ಇವತ್ತು ಮೀಟಿಂಗಿಗೆ ಬಹಳ ಕಡಿಮೆ ಜನ ನಟಿಯರು ಬಂದಿದ್ದಾರೆ. ನಾವು ಹೇಳಿದ್ವಿ, ಪ್ರಾಬಬಲಿ ಟೈಮ್ ಕನ್ಸೆನ್ಸ್ ಇತ್ತು, ಟೈಮ್ ಇರಲಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ಎಲ್ಲೆಲ್ಲೋ ಇರ್ತಾರೆ, ಶೂಟಿಂಗ್ ಇರುತ್ತೆ, ಮತ್ತೆ ಹೊರದೇಶದಲ್ಲೂ ಸಹ ಅದೇನೋ ಪ್ರೋಗ್ರಾಮ್ ಇತ್ತು ಅಂತೆಲ್ಲ ಹೇಳಿದ್ರು. ಇವತ್ತು ನಂಗೆ ಹುಷಾರಿರ್ಲಿಲ್ಲ, ಆದ್ರೂ ಸಹ ನಾನು ಬರೋ ಮೀಟಿಂಗ್ ಕ್ಯಾನ್ಸಲ್ ಆಗಬಾರ್ದು. ಯಾಕಂದ್ರೆ ಇವರೆಲ್ಲ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನಾವೇನೋ ಒಂದು ನೆಪ ಹಿಡಿದು ಬರೋದು ಬೇಡ, ನಾವು ಬರಬೇಕು. ಯಾಕಂದ್ರೆ ನಮ್ಮ ನಟಿಯರಿಗೆ, ಅಂದ್ರೆ ಬರೀ ನಟಿಯರು ಅಂತಿರಲ್ಲ, ಒಂದು ಲಿಸ್ಟೇ ಇದೆ, ಅದು ನೀವು ತಗೋಬಹುದು. ಯಾಕಂದ್ರೆ ಓದಕ್ಕೆ ಟೈಮ್ ಆಗುತ್ತೆ. ಕಾಸ್ಟ್ಯೂಮ್ ಡಿಸೈನರ್ ಇಂದ ಹಿಡ್ಕೊಂಡು, ಮೇಕಪ್ ಆರ್ಟಿಸ್ಟ್ ಇಂದ ಹಿಡ್ಕೊಂಡು, ಲೈಟ್ ಮ್ಯಾನ್ ಅಲ್ಲ ಲೈಟ್ ವುಮೆನ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು, ಇದರಲ್ಲಿ ಪ್ಲೇ ಬ್ಯಾಕ್ ಸಿಂಗರ್ ಇರ್ಬೋದು, ಡಬ್ಬಿಂಗ್ ಮಾಡೋ ಹೆಣ್ಣು ಮಗಳು ಇರ್ಬೋದು, ಮಹಿಳಾ ಚಿತ್ರರಂಗ ಅಂತ ಬಂದಾಗ ಎಲ್ಲರೂ ಬರ್ತಾರೆ. ಸೊ ನಾವು ಹೇಳೋದು, ಇಲ್ಲಿ ಒಂದು ವಾಣಿಜ್ಯ ಮಂಡಳಿ ಅಂತ ಇದ್ದಾಗ, ಇಲ್ಲೊಂದು ಕಮಿಟಿ ಆದಾಗ, ಒಂದು ಹೆಣ್ಣು ಮಗಳಿಗೆ ಏನೇ ಆಯ್ತು ಬರಬೇಕು. ಇದು ತಾಯಿ ಸಂಸ್ಥೆ, ನಾನು ತಾಯಿ ಹತ್ರ ಹೇಳ್ಕೊಳ್ತಾರೆ. ಕಮಿಟಿನೂ ಯಾರ್ಯಾರು ಇರಬೇಕು ಅಂತ ಆಲ್ರೆಡಿ ಕಾನೂನು ಆಗಿದೆ. ಅದ್ರ ವಿರುದ್ಧ ನಾವೇನು ನಾವು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಕಮಿಟಿ ಹೆಂಗಿರ್ಬೇಕು, ICC ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರ್ಬೇಕು ಅನ್ನೋದು ಸಹ ಕಾನೂನಿದೆ. ಅದೇ ತರ ಕಮಿಟಿಯನ್ನ ರಚನೆ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಎರಡನೇದು, ಇಷ್ಟು ಜನರನ್ನ ಇನ್ನೊಂದ್ಸಲ ನೋಡಿ, ಇದು ಅವರ ಒಂದು ಫ್ಯಾಮಿಲಿ. ಇದು ಮುಂದಿನ ಸಭೆಯಲ್ಲಿ ಬರೀ 10-12 ಜನ ಮಹಿಳೆಯರಲ್ಲ, ನಿಮ್ಮ ಎಲ್ಲರೂ ಕಂಪಲ್ಸರಿ ಕರೀರಿ, ಎಲ್ಲರನ್ನೂ ಕರೆದು ಬಹಳ ದೊಡ್ಡ ಸಭೆ ಅವರು ಮಾಡಿಕೊಂಡು ಅವರು ಚರ್ಚೆಗಳನ್ನು ಮಾಡಿ, ಮತ್ತೆ ಅದ್ರ ಹೊರತಾಗಿ 17 ಪಾಯಿಂಟ್ಸ್ ಇದೆ. ಅಂದ್ರೆ ಒಂದು ಹೆಣ್ಣು ಮಗಳಿಗೆ ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಏನೇನು ಮಿನಿಮಮ್ ಫೆಸಿಲಿಟೀಸ್ನ ನಾವು ಕೊಡಬೇಕು. ನೋಡಿ, ಎಲ್ಲರೂ ಕೆಟ್ಟವರಲ್ಲ. ಕೆಟ್ಟವರು ಅಂದಾಗ ಇಲ್ದಿದ್ರೆ ಕನ್ನಡ ಚಿತ್ರರಂಗ ಇಷ್ಟು ಉದ್ದಕ್ಕೆ ಬರಕ್ ಸಾಧ್ಯ ಇಲ್ಲ. ಇಲ್ಲ ಅಂತಾನು ನಾ ಹೇಳಲ್ಲ, ಇರುತ್ತೆ. ಆಮೇಲೆ ನನ್ನನ್ನು ಕೇಳಿದ್ರು ನಾನು ಹೇಳಲ್ಲ, ನೀವು ಮೇಡಮ್ ಯಾರಾದ್ರೂ ನಿಮ್ಗೆ ಸೆಕ್ಷುವಲಿ ಹರಾಸ್ ಮಾಡಿದಾರಾ ಅಥವಾ ನಿಮ್ಮನ್ನೆಲ್ಲರೂ ಕರೆದಿದಾರ ಅಂತ ನೀವು ಕೇಳಿ, ನಾನು ಹೇಳಲ್ಲ. ಇದು ನಮ್ಮ ನಾಡಿನ ಸಂಸ್ಕೃತಿ, ಏನು ಮಾಡೋಕ್ಕಾಗಲ್ಲ. ನಂಗೆ ಬಿತ್ತಿಸ್ಬಿಟ್ಟಿದ್ದಾರೆ ಫಸ್ಟಿಂದಾನು. ಮಾತಾಡಂಗಿಲ್ಲ, ಮಾತಾಡಿದ್ರೆ ಗೌರವ ಹೋಯ್ತು. ಅಯ್ಯೋ ಅವಳ ಹಂಗ್ ಬಂದು ಹೇಳಿದ್ಲು, ಟಾರ್ಗೆಟ್ ಮಾಡ್ತಾರೆ. ಸೊ ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ, ನಮ್ಮ ಕಲಾವಿದರ ಅಧ್ಯಕ್ಷರಿಗೂ ಸಹ ಹೇಳಿದ್ದೀನಿ, ಸರ್ ನಾವು ಒಂದು ಆಯೋಗದಿಂದ ಒಂದು ಸರ್ವೆ ಮಾಡ್ತೀವಿ. ಯಾಕಂದ್ರೆ ನಾವು ಎಲ್ಲದನ್ನ ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಎಲ್ಲ ನಂಬರ್ಸ್ನ ನನಗೆ ಅಧ್ಯಕ್ಷರೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೇದಕ್ಕಾದ್ರೆ ಯಾಕೆ ಕೊಡಬಾರ್ದು? ನಾವು ಒಂದು ಅದು ಕಾನ್ಫಿಡೆನ್ಷಿಯಲ್. ಆ ಸರ್ವೆಯಲ್ಲಿ ಹಲವಾರು ಪಾಯಿಂಟ್ಸ್ಗಳನ್ನ ನಾವು ಹಾಕ್ತೀವಿ. ಅಲ್ಲಿ ಬಂದಂಥ ಸಮಸ್ಯೆವನ್ನ ಕಾನ್ಫಿಡೆನ್ಷಿಯಲ್ ಆಗಿ ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ, ಯಾವ್ಯಾವುದು ಬಹಳ ಮುಖ್ಯವಾಗಿ ಯಾವ ತರ ಒಂದು ಸಮಿತಿಯಲ್ಲಿ ನಾವು ಯಾವುದನ್ನ ರಚನೆ ಮಾಡಿ, ಒಂದು ಪಾಲಿಸಿ, ಒಂದು ಆಕ್ಟ್ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಲಿ, ತಪ್ಪೇನು? ತಾಯಿ ಸಂಸ್ಥೆ, ನೀವೆಲ್ಲ ಬೆಳೆಸಿರೋದು ಅದೇ ಅಲ್ವಾ? ಇವತ್ತು ಈ ಒಂದು ಉದ್ಯೋಗ, ಇವತ್ತು ಅದೇ ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರು, ಮೇಡಮ್ ಜಯಂತಿ ಆಗ್ಲಿ, ಕಲ್ಪನಾ ಆಗ್ಲಿ, ಮಂಜುಳಾ ಆಗ್ಲಿ, ಎಲ್ಲ ಆಕ್ಟರ್ನ ಸಿನಿಮಾ ನಾವು ಪರಿಚಯ ಮಾಡಿದ್ದೀವಿ ಮೇಡಮ್. ಸೊ ಹಾಗಾಗಿ ಎಷ್ಟು ಸಮಸ್ಯೆ ನೋಡಿ. ನಮಗೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಅದೇನ್ ಬಹಳ ದೊಡ್ಡದಾ ಅಂತ ಹೇಳ್ತಾರೆ. ಈಗ ನಾನು ಬಂದು ಕೂತ್ಕೊಂಡು 3 ಅವರ್ ಆಯ್ತು ಸರ್, 3 ಅವರ್ ಆಯ್ತು, ನನಗೂ ವಾಶ್ರೂಮ್ಗೆ ಹೋಗ್ಬೇಕು ಅನ್ನೋ ಅರ್ಜೆಂಟ್ ಇದೆ. ನನಗೆ 2 ಮಕ್ಕಳಾಗಿದ್ದಾರೆ, ನಾನು ಸಿಸೇರಿಯನ್ ಮಾಡಿಸ್ಕೊಂಡಿರೋದು. ಸೆಕ್ಷನ್ ಮಾಡಿಸ್ಕೊಂಡ್ಮೇಲೆ ಕೆಲವೊಂದು ನರ್ವ್ಸ್ ಎಲ್ಲನೂ ಬೇಗ ಇದೆಲ್ಲ ಓಪನ್. ನಾನೊಬ್ಳು ಆಯೋಗದ ಅಧ್ಯಕ್ಷ, ನನಗೇನು ಹೆದರಿಕೆ ಇಲ್ಲ ಅಥವಾ ನನಗೇನು ಅಂಜಿಕೆ ಇಲ್ಲ, ನಾನು ಡಾಕ್ಟ್ರು ಸಹ. ಇದೆಲ್ಲ ಇರುತ್ತೆ, ಎದ್ದೇಳಕ್ಕಾಗಲ್ಲ. ಬಟ್ ಯಾರು ನನಗೆ ಹೋಗ್ಬೇಡ ಅಂತ ಹೇಳಲ್ಲ. ಬಟ್ ಆದರೆ ನಾವು ಅಯ್ಯೋ ಎದ್ದು ಹೋದ್ರೆ ಏನು ಸಂದೇಶ ಹೋಗುತ್ತೆ? ನಾನು ಹೇಳೋದಿಷ್ಟೇ, ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಮಿನಿಮಮ್ ಆಮ್ಯುನಿಟೀಸ್ ಬೇಕಾಗುವಂಥದ್ದನ್ನು ನೀವು ಕಲ್ಪಿಸಿಕೊಡ್ಬೇಕು. ಅಂಥದ್ದು ಒಂದು 17 ಪಾಯಿಂಟ್ಸ್ ಇದ್ದಾವೆ. ನಾನು ಅದನ್ನೆಲ್ಲ ಕರ್ನಾಟಕ ವಾಣಿಜ್ಯ ಮಂಡಳಿಯವರಿಗೆ ಕೊಡ್ತಾ ಇದ್ದೀನಿ. ಕಾಲಾವಕಾಶ ಕೇಳಿದ್ದಾರೆ, ಅವರು ಅದನ್ನು ಮಾಡಿ ನಮಗೆ, ನಾವನ್ ಅಥಾರಿಟಿ, ಐ ವಿಲ್ ಸೆಂಡ್ ಇಟ್, ನಾನು ಕಳಿಸ್ತೇನೆ. ಅವ್ರು ಅದಕ್ಕೆಲ್ಲ ನಮಗೆ ಉತ್ತರವನ್ನು ಕೊಡಬೇಕು. ಅದಾದ ಮೇಲೆ ಕರೆಕ್ಟು
ನೋಡಿ ಅವ್ರು ಹೇಳ್ತಾ ಇದ್ರು ಚಲನಚಿತ್ರ ಒಂದು ರಂಗ ಇದೆಯಲ್ಲ ಅದು ಉದ್ಯಮವಾಗಬೇಕು ಅಂತ. ಉದ್ಯಮ ಆಗಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಂತೆ, ಆದರೆ ಅದು ಚಾಲನೆಗೆ ಬಂದಿಲ್ಲ. ನಾನು ಅದ್ರ ಪರನೂ ಇದ್ದೀನಿ. ಯಾಕೆ ಅಂದರೆ ಅದು ಉದ್ಯಮ ಅಂತ ಬಂದಾಗ ಅದರಲ್ಲಿ ಸಾವಿರಾರು ಮಹಿಳೆಯರಿದ್ದಾರೆ. ನಾನು ಬರೀ ಮಹಿಳೆಯರ ಕನಸನ್ನೇ, ಆ ಮಹಿಳೆಯರಿಗೆ ಒಳ್ಳೇದಾಗಲಿ. ಹಂಗಿದ್ರೆ ಸರ್ ನಿಮ್ಮ ಜೊತೆ ನಾನು ಹೋರಾಟಕ್ಕೂ ಸಿದ್ಧ. ಸರ್ಕಾರದ ಜೊತೆ ಇದಾದ ಮೇಲೆ ಕೂತ್ಕೊಂಡು ಮಾತುಕತೆ ಮಾಡೋಣ. ಇಷ್ಟು ಇಲ್ಲಿನ ನಡೆದಿದ್ದು. ಮತ್ತೆ ನಿಮಗೇನಾದರೂ ಹೌದು ಪಾಸ್ಟ್ ಕಮಿಟಿ ಆಗಲೇಬೇಕು, ನಾವು ಕೊಟ್ಟಿದ್ದೀವಿ. ಸಮಯ ಕೊಡೋಣ, ಸಮಯ ಕೊಟ್ಟು ನಾವು 15 ದಿವಸದೊಳಗೆ ಅವ್ರು ನಮಗೆ ಉತ್ತರವನ್ನು ಕೊಡಬೇಕು. ಸೊ ಅದು ಇಲ್ಲಿ ಇವತ್ತಿನ ಚರ್ಚೆಯ ಮುಖ್ಯವಾದಂಥ ಅಂಶಗಳು. ಮೇಡಮ್, ಈಗ ಕಮಿಟಿ ರಚನೆ ಆದ್ರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಾಗಲೇ 3 ಹೆಸರು ಆಚೆ ಬಂದಿದೆ. ಇಲ್ಲೂ ಆಚೆ ಬರಬಹುದು ಅನ್ಸುತ್ತೆ. ನಾನು ಅನಿಸಿಕೆಗಳು ಹೇಳಕ್ಕಾಗಲ್ಲ, ಬರುತ್ತೆ, ಬರದೇನು ಇರಬಹುದು. ಬಟ್ ನಿಮ್ಗೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ನಾವು ಒಂದು ಸರ್ವೆ ಮಾಡ್ತೀವಿ ಅಂತ, ಅದು ಕಾನ್ಫಿಡೆನ್ಷಿಯಲ್, ಯಾರಿಗೂ ಗೊತ್ತಾಗಲ್ಲ, ಹೆಸರು ಗೊತ್ತಿರಲ್ಲ. ಬಟ್ ಎಲ್ಲ ನಂಬರ್ಸು ನಮ್ಗೆ ಇವರೇ ಅಧ್ಯಕ್ಷರೇ ಕೊಡ್ತಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೇದಾದ್ರೆ ಯಾಕೆ ಮಾಡಬಾರ್ದು? ಅಲ್ಲಿ ಸಮಸ್ಯೆಗಳು ಏನಿದೆ ಅಂತ ಎಲ್ಲ ಪಾಯಿಂಟ್ಸ್ ಇರುತ್ತೆ. ಅದನ್ನ ಎಲ್ಲ ಕುತ್ಕೊಂಡು ಕಲೆಕ್ಟಿವ್ ಆಗಿ ಡಿಸಿಷನ್ ತಂದು ಒಂದು ಒಳ್ಳೆಯದ ಒಂದು ಪಾಲಿಸಿ ಮಾಡಿ, ತಪ್ಪೇನಿದೆ? ನಿಮ್ಮ ರಿಕ್ವೆಸ್ಟ್ ಮಾಡಿ ಎಲ್ಲರೂ ಫೋನ್ ನಂಬರ್ಗಳು ಎಲ್ಲರಿಗೂ ಫೋನ್ ನಂಬರ್ ಫೋನ್ ನಂಬರ್ ಕೊಡಿ ಅಂತ. ಹೇಮಾ ವರದಿ ಅನುಸರಿಸಿ ಕಮಿಟಿ ಅವ್ರು 4 ವರ್ಷ ಅವರು ಸರ್ಕಾರಕ್ಕೆ ಕೊಟ್ಟಿದ್ರು. ಅವರು ಚೀಫ್ ಮಿನಿಸ್ಟ್ರು ಅದನ್ನ ತರಲಿಲ್ಲ, ಅದಕ್ಕೆ ಹೈಕೋರ್ಟ್ ಅವರಿಗೆ ಛೀಮಾರಿ ಹಾಕಿದೆ. ನಾನು ಹೇಳ್ತಾ ಇದ್ದೀನಿ, ಅಷ್ಟೆಲ್ಲ ಮಾಡೋದಕ್ಕೆ ಮುಂಚೆ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್, ನಮ್ಮ ಕೆಲಸವನ್ನ ಪ್ರಾರಂಭ ಮಾಡೋಣ. ಕಡೆಗೆ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸಿನಿಮಾ ರಂಗನೂ ಸಹ ಎಲ್ಲರಿಗೂ ಅಂದ್ರೆ ಒಂದು ಹೆಣ್ಣು ಮಗಳು ಆರಾಮಾಗಿ ಕೆಲಸ, ಎಲ್ಲೋ ಒಂದೊಂದು ಕಡೆ ನಡೀತವೆ, ಅದಕ್ಕೆ ನಾವು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದರೆ ಎಲ್ಲರಿಗೂ ಭಯ ಇರುತ್ತೆ. ಇಲ್ಲಿ ಒಂದು ಕಮಿಟಿ ಇದೆ, ಇದಕ್ಕೆ ಉತ್ತರ ಕೊಡಬೇಕು, ಇದು ಭಾಳ ಸೀರಿಯಸ್ಸು, ಮತ್ತು ಇದಕ್ಕೆ ಪನಿಷ್ಮೆಂಟು ದೊಡ್ಡದಿದೆ. ಸೊ ಹಾಗಾಗಿ ಏನು ಪಾಶ್ ಕಮಿಟಿ ಅಂತ ಹೇಳ್ತಾ ಇದ್ದೀವಲ್ಲ, ಅದು ಮಹಿಳೆಯರ ಪರವಾಗಿ ಇರುವಂಥ ಒಂದು ಕಮಿಟಿ. ಅದು ಸರ್ಕಾರದ ಗೆಜೆಟ್ಟೇ ಇದೆ. ಅದನ್ನು 10 ಜನಕ್ಕಿಂತ ಕೆಲವೊಬ್ರು ಪ್ರಶ್ನೆ ಮಾಡಿದ್ರು, ಮೇಡಮ್ ಒಂದೊಂದು ಕಾಸ್ಟ್ ಯೂನಿಟಲ್ಲಿ ಒಬ್ಬರೇ ಇರ್ತಾರೆ, ಇಬ್ಬರೇ ಇರ್ತಾರೆ, 3 ಜನ ಇರ್ತಾರೆ, ಅವ್ರಿಗೆ ಹೆಂಗೆ ಅಂತ. ಎಲ್ರಿಗೂ ಒಂದೇ. 10 ಜನ ಮೇಲ್ಪಟ್ಟು ಅಂತಂದ್ರೆ ಅರ್ಥ ಏನಂದ್ರೆ 10 ಜನ ಒಳಗಿದ್ರು ಅದೇ ನಿಮ್ಗೆ ರೂಲ್ಸ್ ಇರುತ್ತೆ, 10 ಜನ ಮೇಲ್ಪಟ್ಟಿದ್ರು ಅದೇ ಕ್ರಮಗಳು, ಅದೇ ನ್ಯಾಯಾಲಯದ ಪನಿಷ್ಮೆಂಟು ಸಹ. ಸೊ ಹಾಗಾಗಿ ಆಮೇಲೆ ಎರಡನೇದು ನೋಡಿ, ಆಯೋಗ ಮೊದಲನೇ ಸರಿ ಬಂದಿದೆ. ಇಲ್ಲಿ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ಸಹ ಆಗಬೇಕು. ಇದು ತಾಯಿ ಸಂಸ್ಥೆ ಆಗಲೇಬೇಕು. ಇದು ಸರ್ಕಾರದ ಆರ್ಡರು ಇದೆ. ಮಾಡಿದಾಗ ಅಂಥದ್ದು ಯಾವುದಾದ್ರೂ ಕೇಸ್ಗಳು ಬಂದಾಗ ಈಸಿಯಾಗೆ ನಾವು ಯಾರನ್ನ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ ನಂಬರ್ ಅಪ್ರೋಚ್ ಮಾಡಬೇಕು, ಯಾವ ನ್ಯಾಯಾಲಯಕ್ಕೆ ಹೋಗಬೇಕು, ಯಾವ ಪೊಲೀಸಿಗೆ ಹೋಗಬೇಕು, ಯಾವ ನಮ್ಮ ಇದು ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ ಮೊದಲು ಅರಿವಿನ. ಸೊ ನಮ್ಮದು ಎಲ್ಲ ಅಜೆಂಡಾಸ್ನು ಸಹ ನಾನು ಇವತ್ತು ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ, ನಾನು ಕಳಿಸ್ತೇನೆ. ಅವರು ಅದಕ್ಕೆ ಕರೆಕ್ಟಾಗಿ ನಮಗೆ 15 ದಿವಸದ ಒಳಗಡೆ ನನಗೆ ಎಲ್ಲವನ್ನು, ಯಾಕಂದರೆ ಇಲ್ಲಿ ನಟಿಯರು ಭಾಳ ಕಡಿಮೆ. ಸೊ ಹಾಗಾಗಿ ಆಮೇಲೆ ಕೆಲವೊಂದು ವಿಚಾರಗಳು ಅವ್ರು ಹೇಳೋದನ್ನ ಇವ್ರು ಒಪ್ಕೊಳ್ಳಲ್ಲ, ಇವ್ರು ಹೇಳೋದು ಅವ್ರನ್ನ ಒಪ್ಕೊಳ್ಳಲ್ಲ, ಇದೆಲ್ಲ ನಡೀತು, ಇಲ್ಲ ಅಂತಲ್ಲ. ಆದರೆ ಎಲ್ಲದೂ ಕಲೆಕ್ಟಿವ್ ಆಗಿ ಡಿಸಿಷನ್ ಬರಬೇಕಂದಾಗ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಬೇಕು. ಮತ್ತು ಎಲ್ಲ ಸಿನಿಮಾ ನಟಿಯರು ಮತ್ತು ಎಂಟೈರ್ ಕಾಸ್ಟಿಂಗ್, ಎಂಟೈರ್ 24 ಕ್ರಾಫ್ಟ್ಸ್ ಇದೆ ಅಂತ ಹೇಳಿದ್ರು, 24 ಅಂಗಗಳು, ಅವರೆಲ್ಲರನ್ನು ಸೇರಿಸ್ಕೊಂಡು ಮಾಡಿ ಮುಂದಿನ ದಿನಗಳಲ್ಲಿ ಅವರು ನನಗೆ ವರದಿಯನ್ನು ಕೊಡ್ತಾರೆ. ನೋಡಿ, ಮೀಟಿಂಗ್ ಅವಶ್ಯಕತೆ ಇಲ್ಲ. ನಾನು ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳನ್ನ ಅಡ್ರೆಸ್ ಮಾಡೋಕ್ಕೆ ನಾನು ಬಂದಿದ್ದು. ಮಹಿಳಾ ಆಯೋಗ ಅವರನ್ನಷ್ಟೇ ನಾನು ಅಡ್ರೆಸ್ ಮಾಡಬೇಕು. ಆದರೆ ಇಲ್ಲಿ ನಮಗೆ ಭಾಳ ಕಡಿಮೆ ಜನ ಇದ್ದರು. ಸೊ ಆಮೇಲೆ ಅವರು ಮುಖ್ಯವಾಗಿ ಅವ್ರು ಇಡೀ ನೋಡಿ, ಅವ್ರಿಗೆ ಏನಂದರೆ ಆಯೋಗ ಬರ್ತಾ ಇದೆ, ಏನು ದೇ ಆರ್ ನೆವರ್ ಎಕ್ಸ್ಪೋಸ್ಡ್ ಇಲ್ಲಿವರೆಗೂ. ಅದೇ ಹೇಳ್ತಾ ಇದ್ರು, ಮೇಡಮ್ ಮುಂದೆ ಆಯೋಗ ಇತ್ತು, ಯಾಕೆ ಈಗ ಅಲ್ಲಿ ಕೇರಳದಲ್ಲಿ ಬಂತ? ಆ ಥರ ಇಲ್ಲ, ಆ ಥರ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕೇರಳ, ಕರ್ನಾಟಕ ಎಲ್ಲ ಅವರವರ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡುತ್ತೆ. ನಾವು ಕನ್ನಡ ಸಿನಿಮಾ ಚಿತ್ರರಂಗ ನೀವು ಹೇಳ್ದಂಗೆ ಎಲ್ಲ ನಟಿಯರನ್ನು ಎಲ್ಲರನ್ನು ಎಷ್ಟೋ 50,000 ಕುಟುಂಬಗಳಿದ್ರ ಮೇಲಿದ್ದಾರೆ. ಇಲ್ಲಿನ ಹೆಣ್ಣು ಮಗಳು ಸುರಕ್ಷಿತವಾಗಿರಲಿ ಅಂತೇಳಿ ಅವ್ರು ಯಾವುದು ಇಲ್ಲ ಅಂತ ಹೇಳಲಿಲ್ಲ, ಮಾಡ್ತಾರೆ. ಅವ್ರು ನನಗೆ ಟೈಮ್ ಕೇಳ್ಕೊಂಡಿದ್ದಾರೆ, ಮೇಡಮ್ ನಮ್ಮದೇ ಆದಂಥ ಎಲ್ಲ ಮೀಟಿಂಗ್ಗಳಾದಮೇಲೆ ನಾವು ಇದಕ್ಕೆ ನಿಮಗೆ ಉತ್ತರವನ್ನು ಕೊಡ್ತೀವಿ ಅಂತ ಕೊಡಬೇಕು. ಆದ ನಂತರ
ಸರ್ಕಾರದ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತೀವಿ. ಖಂಡಿತ ಅಲ್ಲ, ಖಂಡಿತ ಅಲ್ಲ. ನೀವು ಹಾಗೆ ಕೇರಳ ಅಲ್ಲ, ಒಂದ್ ನಿಮಿಷ ಅಲ್ಲಪ್ಪ, ಅವ್ರ ಒಪ್ಪಿಗೆಗೆ ನಾನು ಅವ್ರ ಒಪ್ಪಿಗೆ ಇದೆಯಾ ಅಂತ ನಾನು ಕೇಳೋಂಗಿಲ್ಲಪ್ಪ. ನಾನು ಫೈರ್ದ ಅವ್ರಿಗೆ ಹೋಗಿ ಮಾಡಿದ್ದಾರೆ. ಆದ್ರೆ ಅವ್ರು ನನಗ್ ಬಂದ್ಬಿಟ್ಟು ಮೇಡಮ್ ನೀವು ಮಾಡಿ ಅಂತ ಹೇಳಿಲ್ಲ. ಕೇಳಿ ಕವಿತಾ ಲಂಕೇಶ್ ಅವ್ರಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.